ಬಂಧುಗಳೇ, ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಮಾಯಾಜಾಲ. ಇಲ್ಲಿ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ರಾತ್ರೋರಾತ್ರಿ ದೊಡ್ಡ ಸ್ಟಾರ್ ಆಗಿ ಹೋಗಬಹುದು. ಆದರೆ ನೆನಪಿಡಿ, ಈ ಜನಪ್ರಿಯತೆ ಎಷ್ಟು ವೇಗವಾಗಿ ಬೆಳೆದುತ್ತದೆಯೋ ಅಷ್ಟೇ ವೇಗವಾಗಿ ಮರೆಯಾಗಬಹುದು ಕೂಡ. ಇಂದು ಅವರನ್ನ ಅಟ್ಟಕ್ಕೆ ಏರಿಸಿದ ಜನರೇ ಕೆಳಕ್ಕೆ ತಳ್ಳಿದಂತಹ ವ್ಯಕ್ತಿಗಳ, ಫೇಮಸ್ ವ್ಯಕ್ತಿಗಳ ಜರ್ನಿ ನಿಮಗಾಗಿ. ಇವರೆಲ್ಲ ಈಗ ಎಲ್ಲಿದ್ದಾರೆ ಗೊತ್ತಾ? ನೋಡೋಣ ಬನ್ನಿ. ಅಂಥವರಲ್ಲಿ ಮೊದಲನೆಯವರು ಯಾರಪ್ಪ ಅಂದರೆ, ಅಂದು ರೈಲ್ವೆ ನಿಲ್ದಾಣದಲ್ಲಿ ತನ್ನ ಪಾಡಿಗೆ ತಾನು ಸಾಂಗ್ ಆಡುತ್ತಿದ್ದ ರಾನು ಮಂಡಲ್. ಇವರು ಸೋಷಿಯಲ್ ಮೀಡಿಯಾದಿಂದಾಗಿ ಇಂಡಿಯಾದಾದ್ಯಂತ ರಾತ್ರೋರಾತ್ರಿ ವೈರಲ್ ಆಗಿ ಬಾಲಿವುಡ್ನ ಸೆನ್ಸೇಷನಲ್ ಸಿಂಗರ್ ಆಗಿ ಹೋಗ್ಬಿಟ್ಟಿದ್ರು. ಆ ಒಂದೇ ಒಂದು ಸಾಂಗ್ ಯಾವುದೇ ಜ್ಞಾನವಿಲ್ಲದ ಒಬ್ಬ ವ್ಯಕ್ತಿ ಸೂಪರ್ ಸ್ಟಾರ್ ಆಗಿ ಹೋಗಿದ್ರು. ಇವರಿಗೆ ದಿಢೀರಂತ ಸಿಕ್ಕಂತಹ ಈ ಒಂದು ಗೆಲುವು ಇವರನ್ನು ಯಾವ ಮಟ್ಟಕ್ಕೆ ಎಳೆದುಕೊಂಡು ಹೋಗಿತ್ತಂದರೆ ವಿಚಿತ್ರವಾಗಿತ್ತು. ಆದರೆ ಇಂದು ಇವರ ಪರಿಸ್ಥಿತಿ ಏನಾಗಿದೆ ಅಂದರೆ, ಬೀದಿಗಳಲ್ಲಿ ನಿಂತು ಹೊಟ್ಟೆ ಪಾಡಿಗಾಗಿ ಸಾಂಗ್ಗಳನ್ನು ಹಾಡುವಂತಹ ಹಂತಕ್ಕೆ ಬಂದಿದೆ ಬಂಧುಗಳೇ. ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂದರೆ, ಫೇಮಸ್ ಕಚೋರಿ ವಾಲಾ ಲಾರಿ ಚಂಗನ್. ಇವರ ಕಚೋರಿ ಅಂದರೆ ಜನ ಮುಗಿ ಬೀಳ್ತಾ ಇದ್ರು. ಒಂದು ವೈರಲ್ ವಿಡಿಯೋ ಇವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು ಅಂತ ಹೇಳ್ಬೋದು ಬಂಧುಗಳೇ. ಅಂಗಡಿ ಗಲೀಜಿನ ಬಗ್ಗೆ ಪ್ರಶ್ನೆ ಮಾಡಿದ ಗ್ರಾಹಕನಿಗೆ ಇವರು ಕೆಟ್ಟ ಭಾಷೆಯಲ್ಲಿ ಬೈದರು. ಅಲ್ಲಿಂದ ಇವರ ಇಮೇಜ್ ಸಂಪೂರ್ಣ ಹಾಳಾಯಿತು. ಜನರು ಇವರನ್ನು ಅನ್ಹೈಜಿನಿಕ್ ಕಚೋರಿ ವಾಲಾ ಅಂತ ಕರೆದರು. ಅಂಗಡಿಯಿಂದ ದೂರವಾದರು. ಕಡಿಮೆ ದುಡ್ಡಿಗೆ ಸಿಗುತ್ತಿದ್ದ ಕಚೋರಿ, ಹಾಗನೇ ಅದ್ಭುತ ಟೇಸ್ಟ್ ಕೊಡ್ತಿದ್ದ ಕಚೋರಿಯಿಂದಾಗಿ ಜನರು ಮುಗಿಬಿದ್ದು ಇವರ ಹತ್ರ ಬರ್ತಾ ಇದ್ರು. ಆದರೆ ಈ ಒಂದು ವಿಡಿಯೋ ಪ್ರತಿ ಮೂಲೆ ಗಲ್ಲಿಗಳನ್ನು ತಲುಪಿತು. ಆಗ ಈ ಮೀಡಿಯಾ ಎಫೆಕ್ಟ್ ಎಷ್ಟಿದೆ ಅಂತ ಎಲ್ರಿಗೂ ಕೂಡ ಅರಿವಾಗಲು ಶುರುವಾಯಿತು. ಮೊದಲು ಇವನು ಯಾವುದೇ ಯೂಟ್ಯೂಬ್ಗಳು ಬಂದರೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದ. ಆದರೆ ನಂತರ ಇವನಿಗೆ ಅರಿವಾಗಲು ಸ್ಟಾರ್ಟ್ ಆಯಿತು. ಜನರು ಜಾಗೃತರಾಗುತ್ತಾ ಹೊರಟರು. ಹೈಜಿನಿಕ್ ಬಗ್ಗೆ ಯೋಚನೆ ಮಾಡೋದನ್ನು ಕಲಿತರು. ಇವನ ಕೊಳಕು ತಿನಿಸನ್ನು ತಿರಸ್ಕರಿಸಲು ಶುರು ಮಾಡಿದ್ರು. ಆದರೆ ನಂತರ ಇವನು ಎಷ್ಟೇ ಹೈಜಿನಿಕ್ ಮಾಡಿ ಎಲ್ಲರಲ್ಲೂ ಕ್ಷಮೆ ಕೇಳಿ ಕರೆದ್ರೂ ಕೂಡ ಇವನಂಗಡಿ ಕಡೆ ಒಬ್ರು ಕೂಡ ತಿರುಗಿ ನೋಡಲಿಲ್ಲ. ಇನ್ನು ಬಿಟೆಕ್ ಮುಗಿಸಿ ಕೆಲಸ ಸುತ್ತಿ ಕೊನೆಗೆ ಕೆಲಸ ಸಿಗದೆ ಪಾನಿಪುರಿ ಅಂಗಡಿ ಶುರು ಮಾಡಿದ ತಾಪ್ಸಿ ಉಪಾಧ್ಯಾಯ ಅವರನ್ನು ಸ್ವಾವಲಂಬಿ ಯುವತಿ ಅಂತ ಆಡಿ ಹೊಗಳಿದ್ರು. ಆದರೆ ಅವರ ಲೈಫ್ ಸ್ಟೈಲ್ ತುಂಬಾ ಬದಲಾಯಿತು. ಅವರ ಪಾನಿಪುರಿಗೆ ಬೇಡಿಕೆ ಬಂತು ಈ ಸೋಷಿಯಲ್ ಮೀಡಿಯಾದಿಂದಾಗಿ. ರಾತ್ರಿ ಇವರ ಬಿಸ್ನೆಸ್ ಐಡಿಯಾ ಕ್ಲಿಕ್ ಆಯಿತು. ಇವರು ಸ್ಟಾರ್ ಆಗಿ ಹೋದರು. ಆದರೆ ಅವರು ಯೂಟ್ಯೂಬ್ ಸಂದರ್ಶನದಲ್ಲಿ ಹೇಳಿದಂತೆ 9 ಲಕ್ಷ ನನಗೆ ಆಗುತ್ತದೆ ಎಂಬ ವಿಚಾರ ಇವರ ಪಾರದರ್ಶಕ ಇಲ್ಲದ ಲೆಕ್ಕದಿಂದಾಗಿ ನೆಗೆಟಿವ್ ಮಾತಾಡೋದಕ್ಕೆ ಜನ ಶುರು ಮಾಡಿದ್ರು. ಇವರ ಬಿಸ್ನೆಸ್ ಕೂಡ ಕೊಲ್ಯಾಪ್ಸ್ ಸ್ಟಾರ್ಟ್ ಆಯಿತು. ದಿಢೀರ್ ಸಿಕ್ಕ ಯಶಸ್ಸು ತಮ್ಮನ್ನು ಯಾವ ರೀತಿ ಮಾಡುತ್ತದೆ, ಮಾತು ಯಾವ ರೀತಿ ನಮ್ಮ ಯಶಸ್ವಿಗೆ ಕಾರಣವಾಗುತ್ತದೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೇನೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ರೀತಿಯ ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ ಯು.